ಏನೇ ಇದು? ನಾನು ನೋಡ್ತಿರೋದು ನಿಜಾನಾ? ಅಕ್ಕ ಅದು ಇವಳ ಸಮಸ್ಯೆ ದೇವಸ್ಥಾನದಲ್ಲೇ ಮುಗೀತಲ್ವಾ, ಮತ್ತೆ ಜೊತೆಲಿ ಇಟ್ಕೊಂಡಿದ್ದೀರಾ? ಅವಸರ ಪಟ್ಟು ಮಾತಾಡ್ಬೇಡ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ದಾರಿಲಿ ಹೋಗೋರು ಇವ್ರನ್ನ ನೋಡಿ ಏನ್ ಅನ್ಕೋತಾರೋ ಗೊತ್ತಾ? ಇವರಿಬ್ರಿಗೆ ಮದ್ವೆ ಆಗಿದೆ ಅಂತ, ಒಳ್ಳೆ ಜೋಡಿ ಅಂತ ತುಂಬಾ ಹೊಗಳ್ತಾರೆ. ನಿನ್ ಕಣ್ಣು ಮುಂದೆನೆ ಬೇಕಾ ಬಿಟ್ಟಿಯಾಗಿ ತಿರುಗಾಡ್ತಿದ್ರೆ ಹೇಗೆ ಸುಮ್ನಿದ್ಯಾ? ಅಕ್ಕ ನೀನ್ ಭಯ ಪಡ್ಬೇಡ, ನಿಂಗೆಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ. ನನ್ ಜೊತೆ ಬಾ. ಏಯ್ ಬಾ. ಬಾ ಅಕ್ಕ. ಏನ್ ನಡೀತಿದೆ ಅಷ್ಟಕ್ಕೂ? ಅಕ್ಕ, ಅಲೇಖ್ಯ ಕೆಲವು ಕಾರಣಗಳಿಂದ ನಮ್ಮನೇಲೇ ಇರ್ತಿದ್ದಾಳೆ. ಏನು, ನಿಮ್ಮನೇಲಿದ್ದಾಳ? ಹೌದು, ಕೆಲವು ದಿನ ನಮ್ಮನೇಲೇ ಇರ್ತಾಳೆ. ಅಷ್ಟಕ್ಕೂ ನಿಮ್ಮನೇಲಿರೋದಂದ್ರೆ ಏನೇ? ಏನ್ ಹೇಳ್ತಿದ್ಯಾ ನೀನು? ಏನ್ ನಡೀತು ಹೇಳ್ತೀನಿ ಕೇಳು. ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ನಡೆದ್ಮೇಲೆ ನೀನ್ ಹೊರಟೋದೆ. ಆಮೇಲೆ ಏನ್ ನಡೀತು ಅಂದ್ರೆ, ಅನ್ಕೊಳ್ದೇನೆ ನನ್ನ ಹಣೆ ಮೇಲಿದ್ದ ಕುಂಕುಮ ಅಳಿಸೋಯ್ತು. ನಿನ್ ಬೊಟ್ಟು ಅಳಿಸೋಗಿದ್ಯಮ್ಮ. ನಾನು ಕೂಡ ಇಲ್ಲ ಅಂದ್ರೆ ಅನಾಥೆ ಆಗ್ಬಿಡ್ತಾಳೆ. ನನ್ನ ಮಗಳ ಜವಾಬ್ದಾರಿನ ನೀನ್ ತಗೋತೀಯಾ? ಖಂಡಿತವಾಗ್ಲೂ ತಗೋತೀನಿ. ನಿನ್ಗೆಲ್ಲದಕ್ಕೂ ಅವಸರ ಜಾಸ್ತಿ. ಅಷ್ಟು ದೊಡ್ಡ ಜವಾಬ್ದಾರಿನ ಹೇಗ್ ತಗೊಂಡೆ? ಯಾಕೆ ಮಾತ್ಕೊಟ್ಟೆ? ಯಾರಿಗೇನಾದ್ರೂ ಸಾಕು, ಉದ್ಧಾರ ಮಾಡೋದಕ್ಕೆ ಊರವ್ರಿಗಿಂತ ಮುಂಚೆನೆ ಹೊರಟ್ಬಿಡ್ತೀಯ. ಅಷ್ಟಕ್ಕೂ ಯಾಕೆ ಇಂಥ ಕೆಲಸ ಮಾಡ್ತೀಯಾ? ನಂಗೆ ಅಷ್ಟೆಲ್ಲ ಸಹಾಯ ಮಾಡಿದ್ಮೇಲೆ ನಾನ್ ಮಾಡ್ಬಾರ್ದಾ? ಆ ಸಹಾಯನ ನೆನ್ಪಿಟ್ಕೊಂಡ್ರೆ ಸಾಕು, ವಾಪಸ್ ಮಾಡೋ ಅಗತ್ಯ ಇಲ್ಲ. ನಿನ್ನ ಹಾಗೆ ಎಲ್ಲರೂ ಅನ್ಕೊಂಡ್ರೆ ಪ್ರಪಂಚದಲ್ಲಿ ಕೆಟ್ಟು ಅನ್ನೋದೇ ಕಾಣಿಸಲ್ವೇನೋ. ಇದಕ್ಕೂ ಮುಂಚೆ ಆ ಅಲೇಖ್ಯನ ಮನೆಯಿಂದ ಕಳ್ಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದೆ. ಇವಾಗ ನಿನಗೆ ನಂಬಿಕೆ ಬಂದಿರೋದಕ್ಕೆ ಹೀಗೆ ಮಾತಾಡ್ತಿದ್ಯಾ. ಆದರೆ ಯಾವುದೋ ಒಂದು ರೀತಿಲಿ ಸಮಸ್ಯೆ ಬರುತ್ತೆ ಅಂತ ಅನಿಸ್ತಿದೆ. ಅವಳು ನೀನು ಎಷ್ಟು ಬೇಗ ಮನೆಯಿಂದ ಕಳಿಸ್ತೀಯೋ ಅಷ್ಟು ನಿನಗೆ ಒಳ್ಳೇದು. ನಿನ್ ಮಾತು ಕೇಳಿದ್ರೆ ಅಲೇಖ್ಯಾಗೆ ಬೇಜಾರಾಗುತ್ತೆ. ಜೋರಾಗಿ ಮಾತಾಡ್ಬೇಡ. ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಕ್ಕ. ಅವಳ ಮುಂದೆ ನೀನ್ ಹೀಗೆ ಮಾತಾಡ್ತೀಯ ಅಂತಾನೆ ನೀನ್ ಈ ಕಡೆ ಕರ್ಕೊಂಡು ಬಂದೆ. ಹಾಯಾಗಿ ನಿದ್ದೆ ಮಾಡಬೇಕು ಅಂತ ಅನ್ಕೊಳ್ಳೋರು ತಲೆ ಹತ್ರ ನಿಂಬೆ ಹಣ್ಣು ಇಟ್ಕೋತಾರೆ, ಬಾಂಬ್ಗಳನ್ನಲ್ಲ. ನೀನು ಮಾಡ್ತಿರೋ ಕೆಲಸಗಳು ಹಾಗೇ ಇದೆ. ಅವಳ ಮೇಲೆ ನಂಗೆ ನಂಬಿಕೆ ಇದೆ. ನಂಬಿಕೆ ಇರೋ ಜಾಗದಲ್ಲೇ ಅಲ್ವಾ ಮೋಸ ಇರೋದು. ನಾನು ಹೇಳೋದನ್ನ ಹೇಳ್ತಿದ್ದೀನಿ, ಇಲ್ಲ ಅಂದ್ರೆ ನಿನಗೆ ಬಿಟ್ಟಿದ್ದು. ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಮನೆಯಲ್ಲಿ ಇರಬಾರ್ದು. ಅಕ್ಕ, ಅಕ್ಕನ ಆವೇಶದಲ್ಲಿ ಒಂದು ಭಯ ಇರುತ್ತೆ, ಆ ಭಯಕ್ಕೆ ಒಂದು ಅರ್ಥ ಇರುತ್ತೆ. ಅಕ್ಕಂಗೆ ಎಲ್ಲ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ. ಅಕ್ಕ ನಿನಗೆ ಅನ್ಬಾರ್ದು ಮಾತೇನಾದರೂ ಅಂದಿದ್ರೆ ಬೇಜಾರು ಮಾಡ್ಕೋಬೇಡ. ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ನಾನು ಅರ್ಥ ಮಾಡಿಕೊಂಡೆ ಅಕ್ಕ. ಸರಿ, ಹೊರಡೋಣವಾ? ನಡೀರಿ. ನಡೀರಿ. ಅಗತ್ಯ ಅಂತ ಹೇಳ್ತಿದ್ದೀರಲ್ಲ, ಗುತ್ತಿಗೆ ದುಡ್ಡನ್ನ ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೈಯಲ್ಲಾದಾಗ ಕೊಡಿ. ಮಕ್ಕಳು ಓದ್ಗಿಂತ ಮುಖ್ಯವಾದ ಅಗತ್ಯಗಳು ಇನ್ನೇನಿರುತ್ತೆ ಹೇಳಿ? ಇಡ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ನೀವು ಮಾಡ್ತಿರೋದು ಯಾಕೋ ನಂಗೆ ಇಷ್ಟ ಇಲ್ಲ. ಏನಂದೆ? ಹೌದಪ್ಪ, ನಿಮ್ಮ ಪದ್ಧತಿಗಳು ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ. ಪದ್ಧತಿ ಅಂದ್ರೆ ಏನು? ಪದ್ಧತಿ ಇರೋ ಕುಟುಂಬ ಹೇಗಿರಬೇಕು ಅಂತ ಎಲ್ಲರೂ ನಮ್ಮನ್ನು ನೋಡಿ ಕಲಿತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ?
ಅಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀರಾ? ಮನೇಲಿ ನಡೀತಾ ಇರೋ ಪ್ರತಿ ವಿಷಯದ ಬಗ್ಗೆನೂ ಏನು ಅಷ್ಟೊಂದು ಕಂಪ್ಲೇಂಟ್ ಇದೆಯಾ? ಇದೆ. ಏನದು? ಎಲ್ಲ ವಿಷಯದಲ್ಲೂ ನೀವು ನಮಗೆ ಗೌರವ ಕೊಡ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ದೀರೇ ಹೊರತು ಯಾವ ವಿಷಯದಲ್ಲೂ ನಮಗೊಂಚೂರು ಬೆಲೆನೇ ಇಲ್ಲ. ಗೌರವ ಅನ್ನೋದು ನಮ್ಮ ವರ್ತನೆಯಿಂದ ನಾವು ಮಾಡೋ ಒಳ್ಳೆ ಕೆಲಸಗಳಿಂದ ಬರುತ್ತಮ್ಮ. ಒಬ್ರ ಹತ್ರ ಕೊಂಡ್ಕೊಳ್ಳೋದ್ರಿಂದನೋ ಇನ್ನೊಬ್ರ ಹತ್ರ ಕಿತ್ಕೊಳ್ಳೋದ್ರಿಂದ ಬರೋಲ್ಲಮ್ಮ. ಹಾಂ, ಇಂಥ ಮಾತನ್ನ ನೀವು ಎಷ್ಟು ಬೇಕಾದರೂ ಹೇಳ್ತೀರಪ್ಪ. ಇದೇ ಮಾತನ್ನ ನೀವು ಜನರು ಮುಂದೆ ಹೇಳಿದ್ರೆ ಬಾಬಾ ಆಗ್ಬಿಡ್ತೀರಾ. ಅವನಿ ಏನೇ ಮಾಡಿದ್ರು ಸಹಿಸ್ಕೋತಿದ್ದೀರಾ. ನಾವೇನಾದ್ರೂ ಮಾತಾಡಿದ್ರೆ ಮಾತ್ರ ಅದನ್ನ ಸಹಿಸ್ಕೊಳ್ತಾನೆ ಇಲ್ಲ. ಅಲೇಖ್ಯನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರು ಸುಮ್ಮನೆ ಇದ್ದೀರಾ. ಅಲ್ಲ, ನಿಮಗೇನ್ ಬೇಕೋ ಆ ವಿಷಯದ ಬಗ್ಗೆ ಮಾತಾಡಿ ಮೊದಲು. ಕೇಳ್ರಿ. ಇಬ್ರು ಏನೋ ಮನ್ಸಲ್ಲಿ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೀರಲ್ಲ, ಕೇಳೋದಕ್ಕೆ ಸಂಕೋಚ ಏನು? ಬುಜ್ಜಿ, ನೀನೇ ಹೇಳು. ಮೂಗುತಿ. ನೀವು ನನಗೆ ಮೂಗುತಿ ಕೊಡ್ತೀನಿ ಅಂತ ಹೇಳಿ ತುಂಬ ದಿನಗಳೇ ಆಗೋಯ್ತು, ಇನ್ನೂ ಕೊಡ್ಲಿಲ್ವಲ್ಲ? ಹಳ್ಳಿಯಲ್ಲಿ ಹಬ್ಬಗಳು ಮುಗ್ದು ಹೋಗಿದೆ, ಜಾತ್ರೆನೂ ಮುಗ್ದು ಹೋಗಿದೆ. ಆದರೂ ನೀವು ಮಾತ್ರ ಆ ವಿಷಯನೇ ಮಾತಾಡ್ತಿಲ್ಲ. ನೋಡಿ, ನಾವು ನಮ್ಮ ಪರ್ಸ್ನಲ್ ವಿಷಯ ಮಾತಾಡ್ತಾ ಇದ್ದೀವಿ, ನೀವು ಸ್ವಲ್ಪ ಒಳಗೆ ಹೋಗಿ. ಮೂಗುತಿ ಬಗ್ಗೆನೇ ಅಲ್ವಾ? ಅದು ನಿನಗೆ ಅನಾವಶ್ಯಕ ಕಣೋ. ಅನಾವಶ್ಯಕ ಅಂತ ಹೇಗೆ ಹೇಳ್ತೀಯಾ? ನಾವೇನು ಹೊರಗಿನವರಲ್ಲ. ನಾವು ಕೇಳಬೇಕಾಗಿರೋದನ್ನ ಕೇಳೋಣ, ಬೇರೆಯವ್ರಿಗೆ ಯಾಕೆ ಹೆದರೋದು? ಮಾವ, ನೀವೇನಾದ್ರೂ ನಾಳೆ ನಮಗೆ ಮೂಗುತಿನ ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಅಂದ್ರೆ ನೀನ್ ಹೇಳು ಕೃಷ್ಣ. ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ ಎರಡನೇ ಮಗ ಆಗಿರೋ ಈ ಕೃಷ್ಣ, ಎರಡನೇ ಸೊಸೆ ಆಗಿರೋ ಈ ನಿಹಾರಿಕಾ ಮನೆಯಿಂದ ಹೊರಗಡೆ ಹೊರಟೋಗ್ತಾರೆ. ಏನು ಆ ಮಾತುಗಳು? ಬಂಧಗಳನ್ನ ಬೇರೆ ಮಾಡ್ಕೊಂಡು ಹೊರಟೋಗ್ತೀವಿ. ಹೊರಟೋಗ್ತೀರಾ? ಹೌದು. ನಾಳೆ ನಾವು ಹೆಜ್ಜೆನ ಹೊರಗಡೆ ಇಟ್ರೆ ಆಮೇಲೆ ನಾವು ಭೇಟಿ ಮಾಡೋದು ಆಸ್ತಿನ ಹಂಚೋ ಸಮಯದಲ್ಲಿ ಮಾತ್ರನೇ. ಅಮ್ಮ, ನಾನಿದ್ನ ನಿಮ್ಮನ್ನು ಹೆದರಿಸೋದಕ್ಕೋಸ್ಕರ ಹೇಳ್ತಿಲ್ಲ. ನಾಳೆ ಇದೇ ನಡೆಯೋದು. ನಡಿಲಿಲ್ಲ ಅಂದ್ರೆ ನನ್ನ ಹೆಸರು ವೇದವತಿ ಅವ್ರ ಮಗ ಕೃಷ್ಣನೇ ಅಲ್ಲ. ವಾ 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 ವಾ. ಅಬ್ಬಬ್ಬಬ್ಬಬ್ಬ, ಏನ್ ಹೇಳ್ದೆ ಬಾವ? ಮೀಸೆ ತಿರುವಿ ಎಷ್ಟು ಪೌರುಷದಲ್ಲಿ ಹೇಳ್ದೆ. ಎಲ್ಲಿ ಇನ್ನೊಂದ್ಸಲ ಹೇಳು ಬಾವ, ಕೇಳ್ಬೇಕನ್ನಿಸ್ತಾ ಇದೆ. ಕಿಂಡಲ್ ಮಾಡ್ತಾ ಇದ್ರಲ್ಲ. ನಾಳೆ ನಾನು ಹೇಳಿದ್ ನಡಿಲಿಲ್ಲ ಅಂದ್ರೆ ನನ್ನ ಹೆಸರು ವೇದವತಿ ಅವ್ರ ಮಗ ಕೃಷ್ಣನೇ ಅಲ್ಲ. ಶಭಾಷ್ ಬಾವ. ಬೈತಿದ್ಯಾ ಹೊಗಳುತ್ತಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ, ಮೀಸೆ ತಿರುವಿ ವೇದವತಿಯವ್ರ ಮಗ ಅಂತ ನಿನ್ನ ಹೆಸರನ್ನ ಜೋರಾಗಿ ಗರ್ಜಿಸಿ ಹೇಳ್ತಿದ್ಯಲ್ಲ, ಆ ಹೆಸರು ನಿನಗೆ ಎಲ್ಲಿಂದ ಬಂತು ಹೇಳು? ನನ್ನ ಹೆಸರು ಕೃಷ್ಣ ಅಂತ ತೊಡೆ ತಟ್ಟಿ ಹೇಳ್ತಿದ್ಯಲ್ಲ, ಆ ಹೆಸರು ನಿಂಗೆ ಯಾರಿಂದ ಬಂದಿದ್ದು? ಅಷ್ಟಕ್ಕೂ ನೀನು ಎಲ್ಲಿಂದ ಬಂದಿದ್ದು? ಇವರೇ ಇಲ್ಲ ಅಂತಂದ್ರೆ ನೀನ್ ಯಾರು? ಇವರಿಂದ ಜನ್ಮ ಪಡಿಲಿಲ್ಲ ಅಂದಿದ್ರೆ ಯಾರ್ ನೀನು? ಅಂಥದ್ರಲ್ಲಿ ಈಗ ಇವ್ರ ಮುಂದೆ ಮೀಸೆ ತಿರುವ್ತೀಯಾ, ತೊಡೆ ತಟ್ತೀಯಾ? ಎಷ್ಟು ಧೈರ್ಯ ನಿಂಗೆ? ಇವಳು ನೋಡಿ ಹೀಗೆಲ್ಲ ಮಾಡ್ತಿದ್ಯಾ? ಮರ್ಯಾದೆಯಿಂದ ಮಾತಾಡು ಅವನಿ. ಅತ್ತೆ ಮಾವನ್ ಮುಂದೆ ನೀವು ಮರ್ಯಾದೆಯಿಂದ ನಡ್ಕೊಳ್ಳಿ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ. ಇವರಿಬ್ರು ನೋಡ್ತಿದ್ರೆ ಹಾಗೆ ಅನಿಸ್ತಿದೆ. ಮೂಗುತಿ ಬಗ್ಗೆ ಕೇಳಿದ್ವಿ ಅಂತ ಇಷ್ಟ ಬಂದಾಗ ಮಾತಾಡ್ತಿದ್ದೀರಾ? ಅದಕ್ಕೆ ಸಮಯ ಸಂದರ್ಭ ಬರಬೇಕು. ಯಾವಾಗ ಬೇಕೋ ಅವಾಗ ಕೊಡೋಕ್ಕಾಗಲ್ಲ, ಯಾರಿಗೆ ಬೇಕೋ ಅವರಿಗೂ ಕೊಡೋಕ್ಕಾಗಲ್ಲ. ಯಾರಿಗೆ ಬೇಕೋ ಅವ್ರಿಗೆ ಅಂದ್ರೆ? ನೋಡಿದ್ರ ಹೇಗ್ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದಾನೆ?
ನೀನ್ ಮಾಡೋ ಕೆಲ್ಸಗಳಿಂದ ಎಲ್ಲರ ಹತ್ರ ನೀನ್ ಕೆಟ್ಟವಳಾಗ್ತಿದ್ಯಾ. ನೀನು ಅಲೇಖ್ಯನ ಕರ್ಕೊಂಡು ಬಂದ್ಮೇಲೆ ಎಲ್ರೂ ಅವ್ರಿಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಸಮಯ ಸಂದರ್ಭ ಇಲ್ಲದೆ ಬಂದು ಮೂಗುತಿ ಬಗ್ಗೆ ಕೇಳ್ತಾ ಇದ್ದಾರೆ. ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ಗಿದೆ ಅಲ್ವಾ? ಅತ್ತೆ ನೀವು ಕೊಡಬೇಡಿ. ನಮ್ಮ ಮಾತು ಕೇಳ್ತಿರೋ ಅವಳ ಮಾತು ಕೇಳ್ತಿರೋ ನಿಮ್ಮಿಷ್ಟ. ನಾನಂತೂ ನನ್ನ ಲಗೇಜ್ನ ರೆಡಿ ಮಾಡ್ಕೋತೀನಿ. ಕೊಟ್ರೆ ನೀವ್ ಒಪ್ಕೊಳ್ಳಲ್ಲ, ಕೊಡ್ಲಿಲ್ಲ ಅಂದ್ರೆ ಇವ್ರು ಒಪ್ಕೊಳ್ಳಲ್ಲ. ಅರ್ಹತೆ ಇಲ್ಲದೆ ಇರೋರಿಗೆ ಕೊಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಿನಗಿದ್ಯಾ ಮತ್ತೆ? ಹೌದು, ಅವನಿಗೆ ಆ ಅರ್ಹತೆ ಇದೆ. ಲವ್, ಅರ್ಹತೆ ಇರಕ್ಕೆ ಅವನಿದೇನು ಅಮ್ಮನಂತ ಜಾತಕನ ಏನೋ ಹೇಳ್ತಿದ್ಯಾ? ದೊಡ್ಡ ವಿಷಯಗಳಿಗೆ, ದೊಡ್ಡ ನಿರ್ಧಾರಗಳಿಗೆ ಸಮಯ ಸಂದರ್ಭ ನೋಡಬೇಕು. ಸದ್ಯಕ್ಕೆ ಈ ವಿಷಯದ ಬಗ್ಗೆ ಮಾತಾಡಬೇಡಿ. ಹಾಗಾದ್ರೆ ನೀವು ನಾಳೆ ಕೂಡ ಇದನ್ನೇ ಹೇಳೋ ಥರ ಇದ್ದೀರಾ? ಅಂದ್ರೆ ಇನ್ನು ನಾವು ಈ ಮನೇಲಿರೋದೇ ವೇಸ್ಟು. ನಿಹಾರಿಕಾ, ಲಗೇಜ್ ಪ್ಯಾಕ್ ಮಾಡು, ನಾವು ಹೋಗೋಣ. ಕೃಷ್ಣ ನಿಂತ್ಕೊಳ್ಳಿ. ನೀವು ಕೇಳ್ಕೊಂಡ್ ಹಾಗೆ ನಾಳೆನೆ ಮೂಗುತಿ ನಿಮಗ್ ಕೊಡ್ತೀನಿ ಬಿಡು. ಯಾವತ್ಗೆ ಆದ್ರೂ ನಿಹಾರಿಕಾಗೆ ಸೇರ್ಲೇಬೇಕು ಅಲ್ವಾ? ನಾಳೆನೆ ಕೊಟ್ಬಿಡ್ತೀನಿ. ಈ ವಿಷಯದ ಬಗ್ಗೆ ಇನ್ನು ಜಗಳ ಆಡೋದು ಬೇಡ. ಇವಾಗ ನಿಮ್ಗೆ ಸಂತೋಷನಾ? ಮೂಗುತಿ ನನ್ನ ಕೈಗೆ ಬರ್ತಿದ್ದ ಹಾಗೇನೆ ಈ ಮನೆ ಮೇಲಿನ ಸರ್ವಾಧಿಕಾರ ಮತ್ತೆ ಯಜಮಾನಿಕೆ ನಂದೆ. ಹೇಗ್ ತಡಿತೀರೋ ನಾವು ನೋಡ್ತೀವಿ. ಬಾಬುಜಿ, ಈ ವೇದವತಿ ಅವ್ರ ಮಗ ಕೃಷ್ಣ ಅಂದ್ರೆ ಏನ್ ತಮಾಷೆನಾ? ಹಲೋ, ನಾನು ಅಲೈಕ್ಯ, ಪೇಷಂಟ್ ರುದ್ರಾಣಿ ಅವ್ರ ಮಗಳು. ನೀವಾ? ಹೇಳಿ ಮೇಡಮ್. ನಮ್ಮ ಅಮ್ಮನ ಕಂಡೀಷನ್ ಹೇಗಿದೆ? ಏನಾದರೂ ಬೆಟರ್ಮೆಂಟ್ ಇದೆಯಾ? ಇಲ್ಲ ಮೇಡಮ್, ಪೇಷಂಟ್ ಕಂಡೀಷನ್ ಇನ್ನೂ ಹಾಗೇ ಇದೆ. ನೀವು ಅಡ್ಮಿಟ್ ಮಾಡಿರೋ ದಿನ ಕೋಮಾದಿಂದ ಆಚೆ ಬಂದು ನಿಮ್ಮ ಹತ್ರ ಮಾತಾಡಿ ಮತ್ತೆ ಕೋಮಾಗೆ ಹೊರಟೋದ್ರು ಮೇಡಮ್. ಅದಾದಮೇಲೆ ಯಾವುದೂ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ ಮೇಡಮ್. ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ? 3 ಡಾಕ್ಟರ್ಸು ಡೈಲಿ ಚೆಕ್ ಮಾಡ್ತಿದ್ದಾರೆ ಮೇಡಮ್. 1 ಗಂಟೆಗೊಂದ್ಸರಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಸೋ ಆ್ಯಂಡ್ ಸೋ ಟೈಮಲ್ಲಿ ಕೋಮಾಯಿಂದ ಹೊರಗಡೆ ಬರ್ಬೋದು ಅಂತ ಏನಾದರೂ ಹೋಪ್ ಕೊಡ್ತಿದ್ದಾರಾ? ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿದ್ದಿದ್ರೆ ನಾವೇನಾದರೂ ಹೇಳ್ಬೋದೇ ಹೊರ್ತು ಕೋಮಾ ಪೇಷಂಟ್ ವಿಷಯದಲ್ಲಿ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಮೇಡಮ್. ನೀವು ಮಾತ್ರ ಟೈಮ್ಗೆ ಮೆಡಿಸನ್ ಕೊಡ್ತಾ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಡಾಕ್ಟರ್ಗೆ ಹೇಳಿಬಿಡಿ. ಖಂಡಿತವಾಗ್ಲೂ ಮೇಡಮ್. ನನ್ನಿಂದನೇ ಅಮ್ಮನಿಗೆ ಇಂಥ ಪರಿಸ್ಥಿತಿ ಬಂದಿದೆ. ಅಮ್ಮ ಬೇಗ ಹುಷಾರಾಗಬೇಕು ದೇವ್ರೆ. ನನ್ನ ಮದುವೆ ಅವಳ ಕಣ್ಮುಂದೆನೇ ನಡಿಬೇಕು. ಅಮ್ಮ ತುಂಬ ಸಂತೋಷ ಪಡ್ತಾಳೆ. ಒಟ್ನಲ್ಲಿ ಇಷ್ಟು ದಿನದ ಮೇಲೆ ನೀನು ನಮ್ಮನೆ ಮೂಗುತಿನ ಪಡ್ಕೋತೀಯ ಅಂತಾಯ್ತು. ಹೌದು ವಸಂತ ಅವರೇ, ಅವನಿ ಅತ್ತೆ ಅವ್ರಿಗೆ ಅಡ್ಡಿ ಮಾಡೋದಕ್ಕೆ ಹೋದ್ಲು. ಮನೆ ಬಿಟ್ಟು ಹೋಗ್ತೀವಿ ಅಂತ ಹೆದರ್ಸಿ ಒಪ್ಸಿದ್ವಿ. ಅವನಿ ಮಾತ್ರ ಅಲ್ಲ, ಸತ್ ಹೋಗಿರೋ ಅವ್ರ ಅಪ್ಪ ಅಮ್ಮ ಬದುಕಿ ಬಂದ್ರೂ ಸರಿ, ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ಹಾಗಾದ್ರೆ ಇಬ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಆಯ್ತು. ಇದೀವಿ ಬಾಬಾ. ಅಮ್ಮನಂತ ಜಾತಕ ಹೊಂದಿರೋ ನನ್ನ ಹೆಂಡತಿಗೆ ಇವತ್ತು ಅದೃಷ್ಟ ಒಲಿಯುತ್ತೆ. ಅಲೇಖ್ಯನ ಕರ್ಕೊಂಡು ಬಂದ್ಮೇಲೆ ಅವನಿ ವಾಯ್ಸ್ ತುಂಬಾ ಡಲ್ ಆಗಿ ಹೋಗಿದೆ. ಈ ಸಮಯದಲ್ಲೇ ಡಿಮ್ಯಾಂಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು. ಆಮೇಲೆ ಇಂಥ ಅವಕಾಶಗಳು ಬಾ ಅಂದ್ರೂ ಬರಲ್ಲ. ನೀವು ಏನಾದ್ರೂ ಅನ್ಕೊಳ್ಳಿ, ನನ್ನ ಮನ್ಸಲ್ಲಿರೋದನ್ನ ನಾನು ಹೊರಗಡೆ ಹಾಕ್ಬಿಡ್ತೀನಿ. ಏನು ಪರವಾಗಿಲ್ಲ, ಆ ಮನ್ಸಲ್ಲಿ ಏನಿದೆಯೋ ಎಲ್ಲ ಹೊರಗೆ ಹಾಕು. ಮೂಗುತಿ,
ನಿನ್ನ ಮೂಗಿಗೆ ಸೇರೋವರೆಗೂ ನನಗೆ ಡೌಟೇ. ಅವನೇ ಕಾಮಾಗಿರಲ್ಲ. ಕಾಲ ಕೂಡ್ ಬಂದಾಗ ಶುಕ್ರ ದೇಶ ನಮಗ್ ಶುರುವಾದಾಗ ಯಾರೂ ಆಟ ಬರಕ್ಕಾಗಲ್ಲ ಪೃಥ್ವಿರಾಜ್ ಅವರೇ. ಸರಿ, ಸ್ವಲ್ಪ ಹೊತ್ತು ನಿಮ್ಮ ಮಾತೆ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಏನು ನಡೆಯುತ್ತೋ ನೋಡೋಣ. ಅಲ್ಲಿ ನೋಡಿ, ಅವನಿ ಅವ್ರು ಬರ್ತಿದ್ದಾರೆ. ಏನ್ ಮಾತಾಡ್ತಾ ಇದ್ದೀರಿ ಅದಕ್ಕೆ? ಮೂಗುತಿ ಸ್ವೀಕರಿಸೋ ಕಾರ್ಯಕ್ರಮ ಇದೆಯಂತಲ್ವಾ, ಆ ವಿಷಯದ ಬಗ್ಗೆನೇ ಹೇಳ್ತಿದ್ದಾರೆ, ನಾವು ಕೇಳ್ತಿದೀವಿ. ಹೌದಾ? ನೀನು ತುಂಬ ಗರ್ವದಲ್ಲಿ ಕಾಣಿಸ್ತಿದ್ಯಾ. ಹೇಗಾದರೂ ಈ ಕಾರ್ಯಕ್ರಮನ ತಡಿತೀನಿ ಅನ್ನೋ ಹಾಗೆ ಏನಾದರೂ ಸ್ಕೆಚ್ ಇದೆಯಾ? ನನ್ನ ತಲೆಯಲ್ಲಿ ಮೆದುಳು ಬ್ಲಾಸ್ಟ್ ಆಗೋ ಥರ ಇದೆ, ಸ್ವಲ್ಪ ಹೇಳುತ್ತಾಯಿ. ಈ ನಡುವೆ ನಿಮ್ಮಿಂದ ನನ್ನ ಗಂಡ BP ಟ್ಯಾಬ್ಲೆಟು ತುಂಬಾ ತಗೋತಿದ್ದಾರೆ. ನನ್ನ ಗಂಡ ಏನಾಗ್ತಾರೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ನೀನು ಸ್ಕೆಚ್ ಏನೋ ಕೊನೆಯಲ್ಲಿ ರಿವೀಲ್ ಮಾಡ್ತೀಯಲ್ವಾ, ಅದೇನು ಮೊದಲೇ ಹೇಳು, ಸ್ವಲ್ಪ ಪ್ರಶಾಂತವಾಗಿರ್ತೀನಿ. ಸಿನಿಮಾ ಕ್ಲೈಮ್ಯಾಕ್ಸ್ ಮೊದಲೇ ಗೊತ್ತಾದ್ರೆ ಕಿಕ್ಕಿರಲ್ಲ ಅಣ್ಣ. ಅಂದ್ರೆ ಏನಾದರೂ ಸ್ಕೆಚ್ ಹಾಕಿದ್ಯಾ? ನೀನೇನ್ ಭಯ ಪಡ್ಬೇಡ ಕೃಷ್ಣ, ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾಳೆ. ನಿನ್ನೆ ನಾನು ಕೊಟ್ಟಿರೋ ಮಾತಿನ ಪ್ರಕಾರ ಇವತ್ತು ನಿಹಾರಿಕಾಗೆ ಮೂಗುತಿನ ಕೊಟ್ಟು ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಯಾರು ಯಾವ ಅಭ್ಯಂತರನೂ ಮಾಡಬೇಡಿ. ಅಮ್ಮ, ಯಾವುದೇ ವಿಷಯದಲ್ಲಾದರೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀಯಾ? ಮತ್ತೆ ಈ ವಿಷಯದಲ್ಲಿ ಯಾಕೆ ಅವಸರ ಪಡ್ತಿದೀಯಾ? ಒಂದ್ಸಲ ಯೋಚನೆ ಮಾಡಿ. ರಾತ್ರಿ ಎಲ್ಲ ಯೋಚನೆ ಮಾಡಿದೀವಿ, ನಮಗೆ ಬೇರೆ ಯೋಚನೆ ಇಲ್ಲ. ಈ ಕಾರ್ಯಕ್ರಮನ ಮಾಡಬೇಕು ಅಂದ್ಕೊಂಡು ಪ್ರತಿ ಸಲ ಯಾವುದೋ ಒಂದು ಆತಂಕ ಅಡ್ಡ ಬರ್ತಾ ಇದೆ. ಅದಕ್ಕೆ ಇವತ್ತು ಸಿಂಪಲ್ ಆಗಿ ಕೊಟ್ಬಿಡೋಣ ಅಂತ ಅನ್ಕೊಂಡೆ. ಪರವಾಗಿಲ್ಲಮ್ಮ, ಹೇಗೆ ಕೊಟ್ಟರು ಪರವಾಗಿಲ್ಲ. ಯಾವ ಶಾಸ್ತ್ರ ಯಾವ ಪದ್ಧತಿನೂ ಬೇಕಾಗಿಲ್ಲ. ಆ ಮೂಗುತಿ ಮಾತ್ರ ನನ್ನ ಹೆಂಡತಿಗೆ ಸೇರಬೇಕು ಅಷ್ಟೇ. ವೇದ, ಇನ್ಯಾಕ್ ತಡ, ಹೋಗಿ ತಗೊಂಬ. ಇದ್ರ ಬೆಲೆಗಿಂತ ಇದಕ್ಕಿರೋ ಬೆಲೆನೇ ದೊಡ್ಡದು. ನನ್ನಂತ ಜಾತಕ ಹೊಂದಿರೋ ನಿಹಾರಿಕಾ ಹತ್ರ ಇದು ಯಾವತ್ತೋ ಹೋಗ್ಬೇಕಿತ್ತು. ಆದರೆ ಯಾಕೋ ಪ್ರತಿ ಸಲ ಅಡ್ಡಿ ಆತಂಕನೇ ಆಯಿತು. ಅವಳ ಹತ್ರ ಯಾಕೆ ಸೇರ್ತಿಲ್ವೋ ಅದು ನನಗೆ ಅರ್ಥ ಆಗ್ತಿಲ್ಲ. ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀವಿ ಅಂತ ನನ್ನ ಮಗ ಸೊಸೆ ಹೆದರಿಸಿದ್ದಕ್ಕೆ ಒಪ್ಕೊಂಡೆ. ನಾನು ಒಪ್ಪಿಸ್ತಿರೋ ಈ ಜವಾಬ್ದಾರಿನ ಅವಳು ಒಳ್ಳೆ ರೀತಿ ನಿಭಾಯಿಸೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಮಾತು ಕೊಟ್ಟಿರೋ ಪ್ರಕಾರ ನನ್ನಂತೆ ಸಂಪ್ರದಾಯ ಆಚಾರಗಳನ್ನ ಪ್ರಧಾನವಾಗಿಟ್ಕೊಂಡಿರೋ ಈ ಮೂಗುತಿನ ನಿನಗೆ ಕೊಡ್ತಿದ್ದೀನಿ. ಇದನ್ನ ಸ್ವೀಕರಿಸೋದು ಅಂದ್ರೆ ದೊಡ್ಡ ಜವಾಬ್ದಾರಿನ ಸ್ವೀಕರಿಸೋದ್ರ ಸಮಾನ. ಅರ್ಥ ಆಯ್ತಾ? ಹಾ, ಆಯ್ತು ಅತ್ತೆ. ಬೇಗ ಕೊಡಮ್ಮ, ಇಲ್ಲಾಂದ್ರೆ ರಾಹುಕಾಲ ಬಂದ್ಬಿಡುತ್ತೆ. ಮತ್ತೆ